ಹಾಯ್, ಪ್ರೇಸ್ ದ ಲಾರ್ಡ್ ಸಿಸ್ಟರ್ಸ್, ಬ್ರದರ್ಸ್ ಎಲ್ಲರಿಗೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯವನ್ನು ಇವತ್ತೊಂದು ವಾಕ್ಯವನ್ನು ಮಾತಾಡೋಣ. ಸೊ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಬರೆಯಲ್ಪಟ್ಟಿದೆ. ಯೋಹಾನ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡ್ಕೊಂಡ್ರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ಸೊ ಇನ್ನೊಂದ್ಸಲ ಓದ್ಕೊಳ್ಳೋಣ. ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ಸೊ ನಿಮ್ಗೆ ಅರ್ಥ ಆಗ್ತದೆ ನಾನು ಏನೇನು ಹೇಳ್ತಿದ್ದೀನಿ ಅಂತ. ಇನ್ನ ಭೂಮಿ ಆಕಾಶ ಸೃಷ್ಟಿ ಮಾಡಿರಲಿಲ್ಲ ದೇವರು, ಅದು ಮುಂಚೆನೆ ದೇವರ ವಾಕ್ಯ ಇದೆ, ಅದು ಮುಂಚೆನೆ ದೇವರಿದ್ದಾರೆ, ಸೃಷ್ಟಿಕರ್ತನ ದೇವರಿದ್ದಾರೆ. ನಮ್ಮ ಹತ್ರ ಇರೋ ದೇವ್ರು ಯೆಹೋವ ಬೈಬಲ್ ಹೋಗಿದಲ್ಲ, ಬೈಬಲ್ ವಚನಗಳು ವಾಕ್ಯಗಳು, ಆ ವಾಕ್ಯಗಳು ಅದು ಮುಂಚೆನೆ ಇದೆ, ಭೂಮಿ ಆಕಾಶ ಸೃಷ್ಟಿ ಮಾಡೋ ಮುಂಚೆನೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ದೇವರ ವಾಕ್ಯ ಎಷ್ಟು ಪವರ್ಫುಲ್ ಆಗಿದೆ ಅಂದ್ಬಿಟ್ಟು. ನೋಹ ಕಾಲದಲ್ಲಿ ನೋಡ್ಕೊಂಡ್ರು ಭೂಮಿ ಆಕಾಶ ಎಲ್ಲ ಅಂತ್ಯ ಮಾಡಕ್ಕೆ ರೆಡಿ ಇದ್ರು, ಅಂತ್ಯ ಮಾಡಿದ್ರು. ಭೂಮಿಯಲ್ಲಿ ಎಲ್ಲ ಕೊಡು, ಎಲ್ಲ ಜೀವರಾಶಿಗಳ ಕ್ರಿಮಿಡಿಗಳನ್ನ, ಎಲ್ಲ ಪ್ರಾಣಿ ಪಕ್ಷಿಗಳನ್ನ, ಮನುಷ್ಯರನ್ನ ಎಲ್ಲರನ್ನ ಅಂತ್ಯ ಮಾಡಿದ್ದಾರೆ. ಆದ್ರೆ ದೇವರ ವಾಕ್ಯ ಹಂಗೆ ಇತ್ತು. ಆ ವಾಕ್ಯ ಇವಾಗೂ ಹಂಗೆ ಐತೆ, ಆ ವಾಕ್ಯವು ಇವಾಗ ಹಂಗೆ ಐತೆ. ಭೂಮಿ ಆಕಾಶ ಸೂರ್ಯ ಚಂದ್ರ ನಮ್ಮನ್ನು ಸೃಷ್ಟಿ ಮಾಡೋ ಮುಂಚೆಯಿಂದ ಕತ್ಲಲ್ಲಿದ್ದಾಗ ದೇವರು, ಆವಾಗ ಬೆಳಕಿನ ಬಂದ್ರೆ ಬೆಳಕು ಕತ್ಲಿದ್ದಿಲ್ಲ, ಆವಾಗ ಕೂಡ ದೇವರ ವಾಕ್ಯ ಇತ್ತು. ಸೊ ಹಾಗಂದ್ಮೇಲೆ ಸೃಷ್ಟಿಕರ್ತನ ದೇವರು ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ಬಿಟ್ಟಿದೆ ನೋಡಿ. ಆದಿಯಲ್ಲಿ ದೇವರಿದ್ದರು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆ ವಾಕ್ಯ ನಮಗೆ ಒಳ್ಳೆ ಲೈಫಲ್ಲಿ ನಡೆಸುವಂತ ವಾಕ್ಯ. ಕತ್ಲಲ್ಲಿ ಹೋಗ್ದಿರಾ ಬೆಳಕಲ್ಲಿ ಬರುವಂತ ವಾಕ್ಯ. ನಾವು ಕತ್ಲಲ್ಲಿ ಹೋಗ್ಬಾರ್ದು ಅಂತ ದೇವರು ನಮ್ಮನ್ನ ಕಾಪಾಡ್ತವ್ರೆ, ನಮ್ಗೆ ದೇವರ ವಾಕ್ಯದಿಂದ. ಸೊ ದೇವರ ವಾಕ್ಯ ನಮ್ಮನ್ನ ಎಷ್ಟು ಸುರಕ್ಷಿತವಾಗಿ ನಮ್ಮನ್ನ ಕಾಪಾಡ್ತಿದ್ದಾರೆ ಅಂದ್ರೆ, ನಮ್ಗೆ ಒಂಥರ ಹೊಸ ಶಿರಶಸ್ತ್ರಗಳು ಅಂತ. ಓಕೆ, ಆತನ ವಾಕ್ಯಗಳು ಖಡ್ಗವಾಗಿದೆ. ಸೊ ಆ ವಾಕ್ಯದಿಂದ ನಾವು ಒಳ್ಳೆ ಒಂದು ಸೈತನಿಂದ ಜಯ ಹೊಂದಬಹುದು. ಸೊ ಆ ವಾಕ್ಯದ ಮೂಲಕ ನಾವು ವಾಕ್ಯಗಳನ್ನ ಓದಿ ಒಳ್ಳೆ ಜ್ಞಾನ ತಗೊಬಹುದು. ಆ ವಾಕ್ಯದಿಂದ ಸೈತನ ಜಯ ಹೊಂದಬಹುದು. ಆ ವಾಕ್ಯದಿಂದ ನಾವು ದೇವರ ವಾಕ್ಯದಿಂದ ನಮ್ಗೆ ಒಳ್ಳೆ ಲೈಫ್ ಇರುತ್ತೆ, ಒಳ್ಳೆ ಲೈಫ್ ಅಲ್ಲಿ ನಡೀಬಹುದು. ಸೊ ದೇವರ ವಾಕ್ಯ ಅನ್ನೋದು ನಮ್ಮ ಜೀವನಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ, ಮನೆಗಳಲ್ಲಿ ದೇವರ ವಾಕ್ಯಗಳು, ಯಾರ ಮನೆಗಳಲ್ಲಿ ಕೂಡ ದೇವರ ವಾಕ್ಯಗಳು, ನಿಜವಾದ ದೇವರ ವಾಕ್ಯ, ನಿಜವಾದ ದೇವರು ಬೈಬಲ್ ಎಲ್ಲಿದೆ ಅಂತ ಗೊತ್ತಿಲ್ದ್ರ ಅವ್ರದ್ದೇನಂತ ಕತ್ಲಲ್ಲಿ ಆಲೋಚನೆಗಳಲ್ಲಿ ಹೋಗ್ಬಿಟ್ಟವ್ರೆ. ಆದ್ರೆ ನಿಜವಾಗ್ಲೂ ದೇವರ ವಾಕ್ಯ ಯಾರು ಯಾರು ತಿಳ್ಕೊಂಡಿರ್ತಾರೋ, ಮನ ತಿರುಗಿ ದೇವ್ರಲ್ಲಿ ಇರ್ತಾರೋ, ಅವ್ರ ಪ್ರತಿದಿನ ದೇವರ ವಾಕ್ಯವನ್ನು ಓದೋದಕ್ಕೆ ಒಳ್ಳೆ ಜ್ಞಾನ ಸಿಗುತ್ತೆ. ಅವ್ರಿಗೆ ಒಳ್ಳೆ ಲೈಫ್ ಎಲ್ಲಿ ನಡಿಬೇಕು, ಹೇಗೆ ನಡಿಬೇಕು, ಸೊ ಹೇಗೆ ದೇವ್ರಿಗೆ ನಡಿಬೇಕು, ಯಾವ ತರ ಅಪ್ಪ ಅಂದ್ಬಿಟ್ಟು ಜ್ಞಾನ ಕೊಟ್ಟಿರ್ತಾರೆ ದೇವರು. ಆ ಜ್ಞಾನದಿಂದ ಮತ್ತೊಬ್ಬರಿಗೆ ಜ್ಞಾನ ಹಂಚ್ತಾರೆ. ಸೊ ಈ ತರ ದೇವರು ನಡೆಸುವಂತ ಒಂದು ಒಳ್ಳೆ ಒಂದು ಒಳ್ಳೆ ದಾರಿ, ಬೆಳಕಿನ ದಾರಿ ಅಂತ. ಸೊ ನಾವು ಕತ್ಲಿಂದ ಆಚೆ ಬಂದು ಬೆಳಕಲ್ಲಿ ನಡೆಯುವಂತ ದಾರಿ ಅನ್ನಂದ್ರೆ ವಾಕ್ಯ, ಬೈಬಲ್. ಸೊ ದೇವ್ರು ನಮ್ಮ ಸಂಗಡ ಇಲ್ಲ ಅಂತ ಅನ್ಕೊಂತೀವಿ, ಆದ್ರೆ ದೇವ್ರು ನಮ್ಮ ಸಂಗಡನೆ ಇದೆ ಅಂತ ನಾವು ಅನ್ಕೊಬೇಕಾದ್ರೆ ಒಂದೇ ಪ್ಲೇಸ್, ಒಂದು ಕಾಗದ